ಸಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಿ ಮಹಾ ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯ ಲೋಕಾರ್ಪಣೆಯ ಸಮಾರಂಭ ಇದೀಗ ಜ್ಯೋತಿ ಬೆಳಗುವ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಾಗೂ ಮಾನ್ಯ ಸಚಿವರು ಶಾಸಕರುಗಳಿಂದ ಉದ್ಘಾಟನೆಯಾಗಿದೆ. ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ. ಈ ಭಾಗದ ಬಹುಜನರ ಬಹುದಿನದ ಕನಸಾಗಿದ್ದು ಅಂಬೇಡ್ಕರ್ ಅವರ ಪುತ್ಥಳಿಯ ನಿರ್ಮಾಣ, ಅದು ಇಂದು ನೆರವೇರಿದೆ ಅಂತ ಹೇಳ್ತಾ ಇಡೀ ದೇಶದಲ್ಲಿ ಸಮಬಾಳು ಸಮಪಾಲು ತತ್ವದಡಿಯಲ್ಲಿ ಸಾಮಾಜಿಕ ನ್ಯಾಯದಡಿಯಲ್ಲಿ ದೇಶ ಸುಭಿಕ್ಷವಾಗಿ ಸುಭದ್ರತೆಯಿಂದ ನಡೀತಾ ಅದು ನಾನು ಮೊದಲನೇದಾಗಿ ಮಾಧ್ಯಮ ಹಾಗೂ ಚಾನಲರ್ಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 14 ಅಡಿಯ ಕಂಚಿನ ಪ್ರತಿಮೆಯನ್ನು ಕರ್ನಾಟಕ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಲೋಕಾರ್ಪಣೆ ಮಾಡಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೈರತಿ ಸುರೇಶ್ ಅಣ್ಣವರು ಬಂದಿದ್ದರು. ಇದರ ಒಂದು ನೇತೃತ್ವವನ್ನು ನಮ್ಮ ಎಸ್.ಆರ್. ವಿಶ್ವನಾಥ್ ಅಣ್ಣವರು ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯಲ್ಲಿ ನಿರ್ಮಾಣ ಆಗಬೇಕಾದ್ರೆ ಸುಮಾರು 14 ವರ್ಷಗಳಿಂದ ನಾವು ಜೈ ಭೀಮ್ ಅಖಿಲ ಭಾರತ ದಲಿತ ಸಮಿತಿ ಹಾಗೂ ಜೈ ಮಾದಿಗರ ಬೌದ್ಧಿಕ ವೇದಿಕೆ ಹಾಗೂ ದಲಿತ ಸಂಘರ್ಷ ಸಮಿತಿ ಮಾರಪ್ಪನವ್ರ ಬಣ ಮತ್ತು ಮುನಿಯಂಜಣ್ಣಪ್ಪನವರು, ಇನ್ನೂ ನಮ್ಮ ದಲಿತ ಸಂಘರ್ಷ ಸಮಿತಿ ರಾಜಣ್ಣವರು, ಇನ್ನೂ ಹಲವಾರು ಮುಖಂಡರುಗಳು ಈ ಒಂದು ಹೋರಾಟದ ಹಿನ್ನೆಲೆಯಿಂದ ಈ ಒಂದು ನಮಗೆ ಭಾಳ ಯಶಸ್ವಿಯಾದಂಥ ಕೆಲಸ ಆಯಿತು. ಅನಂತರ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗಬೇಕಾದ್ರೆ ಆರ್ಥಿಕತೆಯನ್ನು ಇಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ B.S. ಯಡಿಯೂರಪ್ಪನವರು 1,60,00,000 ಮಂಜೂರು ಮಾಡಿತ್ತು. ಆಮೇಲೆ ಆಗಿನ ಸಮಾಜ ಕಲ್ಯಾಣ ಸಚಿವರಾದಂಥ ಕೋಟಿ ಶ್ರೀನಿವಾಸ ಪೂಜಾರಿ ಅವರಿದ್ದರು. ಅವರಿಬ್ಬರು ಏನನ್ನ ಕೈ ಹಾಕಿ ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಸುಮಾರು ಆಗಲಂದ್ರೆ ಇಲ್ಲಂದ್ರೆ ಚಿಕ್ಕಾಪಟ್ಟೆ ನಾವು ಹೋರಾಟ ಮಾಡಿ ಬಿದ್ದು ಹೋಗಿ ಎಲ್ಲ ವ್ಯವಸ್ಥೆಗಳಿಂದ ನಾವು ಯಶಸ್ವಿ ಮಾಡಿದ್ದೀವಿ. ಇವತ್ತು ನಮಗೆ ಬೆಳಗ್ಗೆಯಿಂದನೇ ನಾವು ಟಿಫನ್ ಮಾಡಿರಲಿಲ್ಲ, ಈಗ ತಾನೇ ಜಸ್ಟ್ ನಾವು ಟಿಫನ್ ಮಾಡ್ಕೊಂಡು ಬಂದಿದ್ದೆ. ಯಾಕಂದರೆ ಅದೆಲ್ಲ ಇಂಪಾರ್ಟೆಂಟ್ ನಮಗೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಇಲ್ಲಿ ನಿಂತಿರೋದ್ರಿಂದ ಇಡೀ ಯಲಹಂಕ ತಾಲೂಕಕ್ಕೇ ಭಾಳ ಒಂದು ಗೌರವ ಬಂದಂಥ ಕಾರ್ಯಕ್ರಮ ಮಾಡಿಕೊಟ್ರು. ಇನ್ನು ವಿಶ್ವನಾಥ ಅಣ್ಣವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಎಲ್ಲ ಕಾರ್ಯಕ್ರಮ ಭಾಳ ಯಶಸ್ವಿ ಕೊಟ್ಟು ನಮಗೂ ಸಿದ್ದರಾಮಯ್ಯರ ಜೊತೆಯಲ್ಲಿ ಒಂದು ವೇದಿಕೆಯನ್ನು ಹಂಚಿಕೆ ಕೊಟ್ಟು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ನಾನು ಈ ನಮ್ಮ ಜನತೆಗೆ ಮತ್ತು ನಮ್ಮ ಸಮುದಾಯದವರಿಗೆ ಎಲ್ಲ ಜನಾಂಗದವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಂದಂಥ ಎಲ್ಲ ಜನತೆಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಪೊಲೀಸ್ ಸಿಬ್ಬಂದಿಯವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೀವಿ. ಆಮೇಲೆ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮ ಮಾಡಿಕೊಟ್ಟಾರೆ ನಮ್ಮ ಜಿಲ್ಲಾಧಿಕಾರಿಗಳಾದ ಜಗದೀಶ್ ಅಣ್ಣವರು ಮತ್ತು ಆಮೇಲೆ ನಮ್ಮ ತಹಶೀಲ್ದಾರರವರು ಮತ್ತು ಆಮೇಲೆ ಪೊಲೀಸ್ ಅಧಿಕಾರಿಗಳು ಮತ್ತು ಮಾಧ್ಯಮದವರು ಎಲ್ಲರೂ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಬೇಕಾದ್ರೆ ನಿಮ್ಮ ಸಹಕಾರ ನಮಗೆ ತುಂಬ ಚೆನ್ನಾಗಿತ್ತು. ನಿಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್.